ಸರ್ಪ್ರೈಸ್ ಇದೆ. ತುಂಬ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗ್ತಿದೆ. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ರಚು ನವೀನ್ ಯೂಟ್ಯೂಬ್ ಚಾನಲ್. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚು ನವೀನ್ ಯೂಟ್ಯೂಬ್ ಚಾನಲ್. ಹೋದ್ರಾ? ಹೌದಾ, ಒಂಚೂರು ಬೇಗ ಬಿಡಕ್ಕೆ ಅದಕ್ಕೆ ಇಲ್ಲಿಗೆ. ಹಾಂ ಬ್ರೋ. ಹಿಂಗೆ ಗೈಸ್ ಆಡ್ಕೊಂತವಳು ಪುಳ್ಳಿ ಅವಳು. ಇವತ್ತು ನಾನು ಹೇಳ್ತೇನೆ, ಇವತ್ತೇನು ಗೊತ್ತಾ, ಇದು ಕಟ್ ಮಾಡಂಗಿಲ್ಲ, ನನ್ನ ಮೇಲೆ ಕಟ್ ಮಾಡಂಗಿಲ್ಲ ಇದು, ಓಕೆನಾ. ನನಗೆ ವಾಚ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಮ್ಯಾಕ್ ಬುಕ್ ತಗೊಂಡಕ್ಕೆ ಹೋಗ್ತಾಳೆ. ಇದು ನ್ಯಾಯನ? ಇದು ಇದಕ್ಕೆ ನಮ್ಮ ಪ್ರತ್ಯಕ್ಷ ಸಾಕ್ಷಿ ಇರೋದು ಅಲ್ಲೂರ್ ರಘು ಅವರು. ಇಲ್ಲ ಓಕೆನಾ, ಇವನ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಇಲ್ಲ, ಇವನು ಹೋಗಿ ಇವಾಗ ಸೀರೀಸ್ 9 ತಗೋತೆ, ಅದಕ್ಕೆ ಅಣ್ಣ ಬೇಡ, ನೆಕ್ಸ್ಟ್ ಸೀರೀಸ್ ಬಿಡ್ತಾರೆ 10 ಅವಾಗ ಬೇಕಾದ್ರೆ ತಗೊಳ್ಳಿ ಇವ್ರಂತೆ. ಅದಕ್ಕೆ ವಿತೌಟ್ ಮ್ಯಾಕ್ ಬುಕ್ ಅಟ್ಲೀಸ್ಟ್ ಯೂಸ್ ಆಗುತ್ತೆ ನಮ್ಮ ಎಡಿಟಿಂಗಿಗೆ, ಅದಕ್ಕೆ ಅಂತ. ಓಲಿ ಪಾಪ ಅಂತ ಮ್ಯಾಕ್ ಬುಕ್ ಅವತ್ತಿಂದ ಇರೋ ನನ್ನ ಮೇಲೆ ಮ್ಯಾಕ್ ಬುಕ್ ಅವತ್ತಿಂದ ಕೇಳ್ತಾ ಇಲ್ಲ. ಓಲಿ ಪಾಪ ಅಂತ ನಾನೇ ಗಿಫ್ಟ್ ಮಾಡ್ತಾ ಇದ್ದೀನಿ ಅವಳಿಗೆ. ಫ್ರೆಂಡ್ಸ್ ಎಲ್ಲ ಸುಳ್ಳು. ಹೌದು, ಅದೊಂದು ಸುಳ್ಳಲ್ಲ, ನಿಜ. ನೀನು ಓಪನ್ ಮಾಡಿರೋದು ಅವಾಗಲೇ. ನನಗೆ ಗೊತ್ತಿಲ್ಲ, ನೀ ಅಮ್ಮ ಕೇಳ್ದೆ ನಿನ್ನ ನೋಡಿ. ಡೋರ್ ಓಪನ್ ಮಾಡ್ಬಿಟ್ಟು ಹೆಂಗ ಅವಳೆ. ನಾನ್ ತಳ್ಳಲ್ಲ, ನೀನೇ ತಳ್ಳು. ಇದೊಂದು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾಳೆ ಅವನು. ನನ್ನ ತಾರಲ್ಲಿ ಕೂರಿಸ್ಬಿಟ್ಟು ನಾನು ಎಷ್ಟು ಗ್ಯಾಪಲ್ಲಿ ಕೂತಿದ್ದೀನಿ ಅಂದರೆ ಇಷ್ಟೇ ಗ್ಯಾಪಲ್ಲಿ ಕೂತಿರೋದು ನಾನು. ಇಲ್ಲೆಲ್ಲ ಐಟಮ್ಸು. ಅಪ್ಪ ನಾನು ತಗೊಂಡ ಒರೈನ್ ಮಾಲ್ ಇದೆ. ಹುಷಾರು, ಡಿಕ್ಕಿ ಓಪನ್ ಮಾಡಿದ್ರೆ ಬಿದೋಗುತ್ತೆ. ಅವ್ನು ನೋಡ್ತಾನೆ ಪಕ್ಕ ಇಷ್ಟು ಲಗೇಜ್ ಇದೆ. ಇಲ್ಲಿ ಸೆಕ್ಯೂರಿಟೀಸ್ ಚೆಕ್ ಮಾಡ್ತಾರಲ್ಲ, ಅವನಿಗೆ ತೆಗೆದ್ರೆ ಗಾಬರಿ ಆಗ್ಬಿಡ್ತಾನೆ, ಏನು ಇಷ್ಟು ಐಟಮ್ಸ್ ಇದೆ ಅಂತ. ಬಿಟ್ಟ ಇದನ್ನೆಲ್ಲ ತೆಗೆದು ಚೆಕ್ ಮಾಡಬೇಕು. ಓಕೆ ಬನ್ನಿ ಹೋಗೋಣ ಬೇಗ. ಯಾರು ತೆಗಿತೀವಿ ಮಾಡಿ ಅಭ್ಯಾಸ ಆಗಿ ಕೊಡ್ತಾ ಇದೆಯಾ? ಕ್ಯಾಮ್ರಾ ತೆಗ್ದಿದ ತಕ್ಷಣ ಸೈಲೆಂಟ್ ಆಗ್ಬಿಡುತ್ತೆ. ಅವ್ನು ಎಷ್ಟು ವಟ ಅಂತ ಇರ್ತೈತೆ ಕ್ಯಾಮ್ರಾ ಆಫ್ ಮಾಡಿದಾಗ. ವಟ ನಂಗೆ ಗೊತ್ತು ನಾವು ಅಮ್ಮನ ಮುಖ ಯಾಕೆ ಹಿಂಗಿದೆ ಅಂತ. ಯಾಕೆ ಅಂತ ಹೇಳ, ನಿಂದು ಐಫೋನ್ ಹಳೇದಾಗಿದೆ, ಇಷ್ಟರಲ್ಲಿ ಕೂತಿದ್ದೀವಿ, ಹೊಸ ಐಫೋನ್ ಕೂರಿಸ್ಬಾರ್ದ ಅಂತ ತಾನೇ ನಿಜ. ಅದಕ್ಕೆ ಸೈಲೆಂಟ್ ಹಾಕೋತಿದ್ದೇನೆ ನಿಜ. ನಾವು ಎಷ್ಟು ಒಳ್ಳೆಯವ್ರಂದರೆ, ನೆಕ್ಸ್ಟ್ ನನ್ನ ಬರ್ಡೇ ಬರುತ್ತಲ್ಲ ಫೆಬ್ರವರಿಲಿ, ಅವಾಗ ಐಫೋನ್ 16 ಬಿಟ್ಟಿರ್ತಾರೆ. ಅದೇ ಐಫೋನ್ ಎಕ್ಸ್ಚೇಂಜ್ ಕೊಟ್ಟು ಐಫೋನ್ 16 ಕೊಡಿಸ್ತಾರೆ ಅಂತ. ಥ್ಯಾಂಕ್ ಯು ಮಮ್ಮಿ. ನೆಕ್ಸ್ಟ್ ಫೆಬ್ರವರಿಯಲ್ಲಿ ನನ್ನ ಬರ್ಡೇ ಅಲ್ವಾ, ಮಮ್ಮಿ ನನಗೆ ಇದನ್ನು ಎಕ್ಸ್ಚೇಂಜ್ ಕೊಟ್ಟು ಐಫೋನ್ 16 ಕೊಡಿಸ್ತಾರೆ. ಅದಕ್ಕೆ ಅಲ್ವಾ ಮಮ್ಮಿ? ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ಕ್ಯಾಮ್ರಾ ಏನು ಗೊತ್ತಾ, ಅವಳು ಇದನ್ನು ನನಗೆ ಕೊಟ್ಟು ಹೊಸದು ಅವಳು ತೊಗೊತಾಳಂತ. ಅದೇ ಇದನ್ನು ಎಕ್ಸ್ಚೇಂಜ್ ಕೊಟ್ಟು ನಮ್ಮ ಮಮ್ಮಿ ಕೊಡಿಸ್ತಾರಂತ. ನಂಗೆ ಅಷ್ಟೇ ಸಾಕು. ಈ ಫೋನ್ ಕೊಡಿಸಿಲ್ವಾ ನಾನು? ಈ ಫೋನ್ ಕೊಡಿಸಿದಾಗ 50,000 ನನಗೆ ಗೊತ್ತಾ. ಇವಾಗ ಎಷ್ಟು ಕಡಿಮೆ ಇದಲ್ಲ, 60,000 ನಾನು ಇದು ಕೊಡಿಸ್ದಾಗ. ಅವಾಗ 3 years ಹಿಂದೆ ಕೊಡಿಸಿರೋದು ನಾನು, 4 years ಹಿಂದೆ ಕೊಡಿಸಿರೋದು ನಾನು. ನಾವೇನು ನಾನೇ ಲ್ಯಾಪ್ಟಾಪ್ ಕೊಡ್ಸಿದ್ದೆ. ನಾನೇ ಮುಸ್ತಳು ಹೇಳು. ಆಯ್ತು, ಯಾರ ಹೆಸರು ಬಿಲ್ ಆಗುತ್ತೋ ಅದನ್ನು ಬಿಲ್ ಕೊಡುತ್ತೆ. ಅವಾಗ ಗೊತ್ತಾಗುತ್ತೆ ಸುಳ್ಳ ನಿಜನ ಅಂತ. ಯಾರ ಮಮ್ಮಿ ಕರೀತಾ ಇದ್ದೆ. ಎಲ್ಲ ಶೂನ್ಯವೆನ್ನುವ ನಿರ್ಣಯ ವರ್ಗವೇ ಅಂಕುಶ, ಕಲ್ಮಶ ನಿಷ್ಕಲ್ಮಶ ಥರ ನಿನ್ನ ವೇಷ, ದ್ವಾದಶಿ ಏಕಾದಶಿ ಎಲ್ಲ ನಿನ್ನ ಖುಷಿ, ಇದ್ದರೂ ಜೊತೆಗೆ ದೂರ ಇರುವ ಮನವೇ
ಮನಸ್ಸೆ ವೌ ವೌ ಯಾಕಿಂತ ಹುಚ್ಚುಚ್ಚುವ ರಸೆ. ಎಸ್, ಇದು ನೆಕ್ಸ್ಟ್ ಡೇ ಬಿಕಾಸ್ ನಾವು ನೈಟ್ ಬಂದಿದ್ದು ಲೇಟ್ ಆಗೋಯ್ತು ಲ್ಯಾಪ್ಟಾಪ್ ಎಲ್ಲ ತೊಗೊಂಡು. ಸೊ ಸರ್ ಆಗಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ನೋಡಿ ಎತ್ತೋ. ಸೊ ಅವ್ನು ಆಲ್ರೆಡಿ ಇಟ್ಕೊಂಡ್ಕೋತೀನಿ ನಾನು ಎಡಿಟಿಂಗ್ ಮಾಡ್ತೀನಿ ಅಂತ. ಬಟ್ ಕಷ್ಟ ಇದೆ, ಬಟ್ ಚೆನ್ನಾಗಿದೆ ಲ್ಯಾಪ್ಟಾಪ್. ಹೆಂಗೆ ಅನಿಸ್ತದೆ ಲ್ಯಾಪ್ಟಾಪ್? ಸೂಪರ್ ಆಯ್ತು ನೋಡಿ, ಕಲರ್ ಸಖತ್ ಇಷ್ಟ ಆಯಿತು ಅಲ್ಲ. ಸ್ಟಾರ್ ಲೈಟ್ ಏನೋ ಅಂದ್ರು ಅವ್ರು ಅದನ್ನು. ಇನ್ನೂ ಚಿಕ್ಕದು ಬರೋದು, ಸೊ 13 ಇಂಚಸ್ ಬರೋದು ಬೇಡ ಅಂತ ನಾನೇ ಹಠ ಮಾಡಿ 15 ಇಂಚಸ್ ಬೇಕು ಅಂದ್ಬಿಟ್ಟು ಇಸ್ಕೊಂಡಿದ್ದು. ಐ ಥಾಟ್ 13 ಇಂಚಸ್, ಐ ಮೀನ್ ಚಿಕ್ಕದೇ ತೊಗೊಳ್ಳೋಣ ಅಂತ. ಏನಕ್ಕೆ ಅಷ್ಟು ದೊಡ್ಡದು, ನಂಗೆ ಚಿಕ್ಕದು ತಾಣಿದ್ದು ಇಷ್ಟ ಆಗುತ್ತೆ ಅಂತ. ಬಟ್ ಇಟ್ಸ್ ಓಕೆ. ಎಸ್, ಈ ವರ್ಷದಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ, ಎಲ್ಲ ನಮ್ದು ಏನಿದೆ. ಬಟ್ ಇನ್ನೊಂದೇ ಒಂದು ಬಾಕಿ ಇದೆ ಈ ವರ್ಷದ ಬಕೆಟ್ ಲಿಸ್ಟಲ್ಲಿ. ಅದನ್ನು ಮುಗಿದ್ಬಿಟ್ರೆ ಸಾಕು, ಮುಗಿದ್ ಆ ಟ್ಯಾಬ್ದು ಕ್ಲಾರಿಟಿ. ಸೊ ಅದನ್ನು ಮುಗಿದ್ಬಿಟ್ರೆ ಫುಲ್ ಖುಷಿಯಾಗ್ಬಿಡ್ತೀವಿ. ಸೊ ಇವಾಗ ಎಡಿಟಿಂಗ್ ಮಾಡಬೇಕು. ವಿಡಿಯೋಸ್ ಮಾಡಿದ್ವಿ ಕ್ಯಾಮ್ರಾ ವೀಡಿಯೋಸ್ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಮಾಡಿ ಆಚೆ ಹಾಸ್ಪಿಟಲ್ ಹೋಗಬೇಕು. ಸೊ ಮತ್ತೆ ಅಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಆ ಕೈ ತೋರಿಸು. ಈ ಕೈಯಲ್ಲಿ ಇರೋದು ತೋರಿಸು. ಇಲ್ಲ ಮಮ್ಮಿ, ಆ ಕೈಯಲ್ಲಿ. ಆ ಕೈ ತೋರಿಸು ಒಂದು ನಿಮಿಷ ಕೈ. ಈ ತಿಂಗಳು ಬರೀ ಚುಚ್ಚಿಸ್ಕೊಳ್ಳೋದೇ ಆಯ್ತು ನಿಂದು. ಇದೆಷ್ಟನೇ ಸಲ? ಏನಿಲ್ಲ ಅಂದರೂ ಒಂದು ಎಷ್ಟು ಮಮ್ಮಿ, ಒಂದು ಇಲ್ಲ 3rd ಟೈಮ್ ಇದು. 3rd ಟೈಮ್ ತಾನೇ, 3rd ಟೈಮ್ ಇದು. ಸೊ ವೈರಲ್ ಫೀವರ್ಸ್ ಎಲ್ಲ ಜಾಸ್ತಿ ಆಗ್ತದೆ. ಸೊ ಪ್ಲೀಸ್ ಎಲ್ಲರೂ ಹುಷಾರಾಗಿರಿ. ಮತ್ತೆ ಇವಾಗ ಬ್ಲಡ್ ಚೆಕ್ ಕೊಟ್ಟು ಬಂದಿದ್ದೀವಿ. ಸೊ ನಾಳೆ ಮಧ್ಯಾಹ್ನ ರಿಪೋರ್ಟ್ ಬರುತ್ತೆ. ಹಾಗೆ ಡ್ಯಾಶ್ ಕ್ಯಾಮ್ ಹಾಕ್ಸಿದ್ವಿ ಲಾಸ್ಟ್ ಟೈಮು ಇಲ್ಲೇ ಬಂದು. ಬಟ್ ಅದನ್ನು ಏನಾಚ ಬ್ಯಾಟ್ರಿ ರಿಕವರಿ ಅದು ರೆಕಾರ್ಡ್ ಆಗ್ತಿರ್ಲಿಲ್ಲ, ಪ್ಲೇ ಬ್ಯಾಕ್ ಎಲ್ಲ. ಸೊ ಅದಕ್ಕೆ ಚೆಕ್ ಮಾಡ್ಸೋಕ್ಕೆ ಅಂತ ಬಂದಿದ್ದೀವಿ ಶಾಪ್. ಈಗ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಅಷ್ಟೇ ನಾನು. ಏನು ಲುಕ್ ಕೊಡ್ತಾ ಇದೆಯಾ? ಲುಕ್ಕು ಇಲ್ಲ ಗೈಸ್, ನಾನು ನಾಳೆಯಿಂದ ಜಿಮ್ಗೆ ಹೋಗ್ತಿದ್ದೀನಿ. ಎಸ್, ಇವತ್ತು ರಜಾ, ಇವತ್ತೊಂದಿನ ಚೀಟ್ ಮೀಲ್. ಇವತ್ತು ಏನೇನು ಬೇಕೆಲ್ಲ ತಿನ್ಬಿಟ್ಟು ನಾಳೆಯಿಂದ ಫುಲ್ ನೀಟಾಗಿ ವರ್ಕೌಟ್ ಮಾಡ್ತೀನಿ. ನೈಟ್ 12 o'clock ಅಂದ್ಮೇಲೆ ಚಿಕನ್ ಎಲ್ಲ ಚೆನ್ನಾಗಿ ತಿಂದು ಟ್ಯೂಸ್ಡೇಯಿಂದ ಫುಲ್ ಜಿಮ್. ನೋ ಟ್ಯೂಸ್ಡೇ. ನಂಗೆ ಮಂಡೇ ಇಷ್ಟ ಆಗಲ್ಲ, ಲೇಸಿ ಮಂಡೇ. ಅದಕ್ಕೆ ಟ್ಯೂಸ್ಡೇಯಿಂದ ಜಿಮ್ಗೆ ಹೋಗ್ತೀನಿ. ಎಸ್, ಓಕೆ, ಸಿಗ್ತೀನಿ ಮತ್ತೆ. ಚಲ್ಕೊಂಡ ಒಂದು ವೈಟ್ ಬಟ್ಟೆ ನ್ಯಾಯವಾಗಿ ಇಟ್ಕೊಂಡಿರ್ತೀಯ ನೀನು. ಸೊ ನಾನು ಇಲ್ಲೇ ತಿಂತಾ ಇದ್ದೀನಿ, ಅವನು ಇಡ್ಲಿ ಅಂತ ಇದ್ದಾನೆ. ನಿಜ ಬೈಸ್ಕೊಟ್ಟೆ ನನ್ನ ಹತ್ರ ನೋಡಿ. ಇವಳು ನನಗೆ ಬೈತಾವಂತೆ, ದಮ್ಮಿ ಇರಬೇಕು. ಹುಡುಗರಾಗಿರೋ ಡೈಲಾಗ್ ಹೊಡ್ತಿದ್ದೆ. ಆ್ಯಂಡ್ ಎಲ್ಲರೂ ಕೇಳ್ತಾ ಇದ್ರಿ ಆಸ್ಮಿ ಕ್ವಶನ್ಸ್ದು ವ್ಲಾಗೇ ಹಾಕಿಲ್ಲ ಇನ್ನ ಅಂತ. ಸೊ ಎಸ್, ಆ ವ್ಲಾಗ್ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೋತಾ ಇದ್ದೀನಿ. ಬಿಕಾಸ್ ಆ ಕ್ವಶನ್ಸ್ ಎಲ್ಲ ಹಾಕಿ ಆಮೇಲೆ ಯಾರು ಕಮೆಂಟ್ ಮಾಡಬಾರ್ದಲ್ಲ, ನೀವೇ ಕೇಳ್ಕೊಂಡು ನೀವೇ ಆನ್ಸರ್ ಮಾಡಿಬಿಟ್ಟಿದ್ದೀರಾ ಅಂತ. ಅದೆಲ್ಲ ಬೇಡ. ಅದಕ್ಕೆ ಯಾರು ಕೇಳಿದರೆ ಅವ್ರ ID ಸಮೇತ ಅದನ್ನು ಹಾಕ್ತೀನಿ. ಸೊ ಅದು ಈ ವ್ಲಾಗ್ ಆದಮೇಲೆ ಆ ವ್ಲಾಗ್ ಹಾಕ್ತೀನಿ. ಸೊ ಅಲ್ಲಿವರೆಗೂ ನೋಡಿ. ಸೊ ಸ್ವಲ್ಪ ಕೋಪ ಮಾಡ್ಕೊಂಬಿಟ್ಲಾಗಲೇ ಏನು ಮಾಡೋಣ. ಇವತ್ತು ಯಾಕೆ 2 ಗಂಟೆ ಆಡ್ತಾ ಇದ್ದೀನಿ. ಇವತ್ತು ಮನೆಗೆ ಹೋದಾಗ ಅದೇನು ಕಲಿತೋ ಗೊತ್ತಿಲ್ಲ ನನಗಂತೂ. ಅದಕ್ಕೆ ಹುಷಾರಾಗಿ ಹಂಗೆ ಮಾಡ್ಕೊಂಡು ಹೋಗ್ಬೇಕು. ಸೊ ಇವಾಗ ಮುಗಿಸ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಲ್ಯಾಪ್ಟಾಪ್ ನೋಡಿದ್ರಲ್ಲ, ಆ್ಯಪಲ್ ಲ್ಯಾಪ್ಟಾಪ್ ತೋರಿಸೋದಾ? ನಾನು ತೋರಿಸಾಯ್ತು. ಲ್ಯಾಪ್ಟಾಪಲ್ಲಿ ಎಡಿಟಿಂಗ್ ಎಲ್ಲ ಕಲ್ತ್ಕೊಂಬಿಟ್ಟವಳೆ ಫುಲ್ಲು. ಏನು ಹಂಗೆಲ್ಲ ಟಫ್ ಅನ್ನಿಸ್ತು. ಈ ಕೈಯೇ ನಡೀತಿಯಲ್ಲಿ. ಸೊ ಅಷ್ಟೇ ಫ್ರೆಂಡ್ಸ್, ನಾಳೆ ಆಚೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇವಾಗ ಈ ವ್ಲಾಗ್ ಎಸ್, ಇವಾಗ ನವೀನ್ ಹೋದ ಆಚೆ ಕಡೆ. ಮಳೆ ತುಂಬ ಜೋರಾಗಿ ಬರ್ತಿದೆ. ಐ ಡೋಂಟ್ ನೋ ಅವ್ನು ಹೆಂಗೆ ಹೋದ ಅಂತ. ಬಿಕಾಸ್ ಕಾರ್ ಲೈಕ್ ತೊಗೊಂಡೋಗೋದು ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವನು ಬೈಕಲ್ಲಿ ಓಡ್ತಾನೆ. ಆದರೂ ಆಚೆ ಕಡೆ ಹೋಗ್ಬೇಕಾದ್ರೆ ಮಾತ್ರ ಕಾರಲ್ಲಿ ಹೋಗ್ತೀವಿ. ಬಟ್ ಗೆಸ್ ವಾಟ್, ಆ್ಯಕ್ಚುಲಿ ಇಲ್ಲೊಂದು ಸರ್ಪ್ರೈಸ್ ಇದೆ. ಈ ಸರ್ಪ್ರೈಸನ್ನು ನಾನು ನಾಳೆ ವ್ಲಾಗಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಐ ಡೋಂಟ್ ನೋ ವೆದರ್ ನಾನು ಬೆಳಿಗ್ಗೆ ಓಪನ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಬಿಕಾಸ್ ನನ್ನ ತಮ್ಮ ಕಾಲೇಜ್ಗೆ ಹೊರಟೋಗಿರ್ತಾನೆ. ಬೈ ಚಾನ್ಸ್ ಅವ್ನು ಕಾಲೇಜ್ಗೆ ಹೋಗಿಲ್ಲ ಅಂದರೆ
ಮಾರ್ನಿಂಗ್ಗೆ ಓಪನ್ ಮಾಡ್ತೀನಿ, ಇಲ್ಲ ಅಂತಂದರೆ ನೈಟ್ ಈವ್ನಿಂಗ್ ಬಂದಮೇಲೆ ಓಪನ್ ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಐ ವಾಂಟ್ ಟು ಟೆಲ್ ದಿಸ್ ಏನಂದರೆ, ತುಂಬ ಜನ ತುಂಬ ಕ್ವೆಶನ್ಸ್, ತುಂಬ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ವಿಚ್ ನನಗೆ ತುಂಬ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗ್ತಿದೆ. ನಂಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತ, ಬಟ್ ಕಮೆಂಟ್ಸ್ ಅಂತೂ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ ನನಗೆ. ನಾನು ಆಲ್ರೆಡಿ ಹೇಳ್ದಂಗೆ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ನೆಗೆಟಿವ್ ಪಾಸಿಟಿವ್ ನಾನು ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ದಿಸ್ ಇಸ್ ಟೂ ಡಿಸ್ಟರ್ಬಿಂಗ್. ನನ್ನ ರಿಲೇಟೆಡ್ ಏನಾದರೂ ಇದ್ದರೆ, ಇಲ್ಲ ನಮ್ಮ ರಿಲೇಟೆಡ್ ನವೀನ್ ರಿಲೇಟೆಡ್ ಏನಾದರೂ ಇದ್ದರೆ ದಯವಿಟ್ಟು ಕೇಳಿ, ವಿ ಆರ್ ರೆಡಿ ಟು ಆನ್ಸರ್. ಬಟ್ ಪ್ಲೀಸ್ ಡಿಸ್ಟರ್ಬ್ ಆಗೋವಂಥ ಕ್ವಶನ್ಸ್ ಹಾಕಬೇಡಿ. ನಂಗೆ ತುಂಬ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗ್ತಿದೆ. ದಟ್ಸ್ ಇಟ್. ಸೊ ಗೊತ್ತಿಲ್ಲ, ಟೈಮ್ ಬಂದಾಗ ಇಫ್ ಐ ಕ್ಯಾನ್ ಸ್ಪೀಕ್ ಐ ವಿಲ್ ಸ್ಪೀಕ್, ಇಲ್ಲ ಅಂದರೆ ನೋ. ಸೊ ದಟ್ಸ್ ಇಟ್ ಫಾರ್ ದ ಡೇ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಹೇಳಿದ್ನಲ್ಲ, ಆಸ್ಕ್ ಮಿ ಕ್ವಶನ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸಿ ಯು. ಆ್ಯಂಡ್ ಎಸ್, ಮ್ಯಾಕ್ಬುಕ್ ತೊಗೊಂಡ್ವಿ ಆ್ಯಂಡ್ ಫೈನಲಿ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಇನ್ನೊಂದೇ ಒಂದಿದೆ, ಈ ವರ್ಷ ಕಂಪ್ಲೀಟ್ ಆಗುತ್ತಲ್ಲ, ಅದು ಒಂದು ತೊಗೊಂಡ್ಬಿಟ್ರೆ ಈ ವರ್ಷ ಒಂದು ಹ್ಯಾಪಿ ಇಯರ್ ಆಫ್ ಮೈ ಲೈಫ್ ಆಗಿರುತ್ತೆ. ಸೊ ಎಸ್, ದಟ್ಸ್ ಇಟ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಚು ನವೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.